ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ನಾರೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಇರುವ ಮಾಜಿ ಸಂಸದೆ ರಮ್ಯಾ ನಿರ್ವಹಣೆಯ ಚೌಧರಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿರುವ 85ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರನ್ನ ಕೆಲಸದಿಂದ ಏಕಾಏಕಿ ವಜಾಗೊಳಿಸಿದ್ದಾರೆ. ಅಲ್ಲದೆ ಕಾರ್ಮಿಕರಿಗೆ ಸಕಾಲಕ್ಕೆ ವೇತನ ನೀಡುತ್ತಿಲ್ಲ ಎಂದು ಕಾರ್ಮಿಕರು ಖಂಡಿಸಿ ಪ್ರತಿಭಟನೆ ನಡೆಸಿ ಆಡಳಿತ ಮಂಡಳಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿಯ ಚೌಧರಿ ಗಾರ್ಮೆಂಟ್ಸ್ನ 4ನೇ ಯೂನಿಟ್ನಲ್ಲಿ 600ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ 85ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರಿಗೆ ಯಾವುದೇ ರೀತಿಯ ಸೂಚನೆ ನೀಡದೆ ಗುರುವಾರದಂದು ಕೆಲಸದಿಂದ ವಜಾ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ಆಡಳಿತ ಮಂಡಳಿಯ ನಿರ್ಧಾರದಿಂದ ಬೇಸರಗೊಂಡ ಕಾರ್ಮಿಕರು ನ್ಯಾಯ ಒದಗಿಸಿಕೊಡುವಂತೆ ಒತ್ತಾಯಿಸಿ ಗಾರ್ಮೆಂಟ್ಸ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಮಿಕ ನಿರೀಕ್ಷಕ ರಾಜೇಶ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಗಾರ್ಮೆಂಟ್ಸ್ ವ್ಯವಸ್ಥಾಪಕ ಮಹೇಂದ್ರ ಕುಮಾರ್ ಅವರೊಂದಿಗೆ ಚರ್ಚಿಸಿ ಕಾರ್ಮಿಕ ಇಲಾಖೆಯ ನಿಯಮ ಉಲ್ಲಂಘಿಸಿ ಏಕಾಏಕಿ ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕುವಂತಿಲ್ಲ, ಅದು ನಿಯಮ ಉಲ್ಲಂಘನೆ ಆಗುತ್ತದೆ ಎಂದು ಮನವೊಲಿಸಿ ವಜಾಗೊಂಡಿರುವ ಕಾರ್ಮಿಕರನ್ನ ಪುನಃ ಕೆಲಸಕ್ಕೆ ತೆಗೆದುಕೊಳ್ಳಿ ಎಂದು ಸೂಚಿಸಿದ ನಂತರ ಕಾರ್ಮಿಕರು ಪ್ರತಿಭಟನೆ ಹಿಂಪಡೆದಿದ್ದಾರೆ. ಪುಟ್ಟಪರ್ತಿ ಜಿಲ್ಲೆಯಿಂದ ಬರ್ತೀರ ಸರ್. ನಮಗೆ ಇದ್ದಂಗೆ ಮನೇಲಿ ಇವಾಗ ಬರಬೇಡ್ರಿ ಅಂತ ಹೇಳಿದ್ದಾರೆ. ಮನೆಗೆ ನಮ್ಮ ಪ್ರಾಬ್ಲಮ್ ಜಾಸ್ತಿ ಆಯ್ತು ಅಂತ ನಾವು ಈಗ ಕೆಲ್ಸಕ್ಕೆ ಬರ್ತಿರೋದು. ಇವಾಗ ಒಂದೇ ಸಡನ್ ಆಗಿ ನಮಗೆ ಹೇಳ್ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ನಮಗೆ ಕೆಲಸ ಇವಾಗ ನಮಗೆ ಅರ್ಜೆಂಟ್ ಅಂದ್ರೂ ಕೆಲಸ ಎಲ್ಲಿ ಕೊಡ್ತಾರೆ ನಮಗೆ? ನಮ್ಮ ಕೆಲಸ ಇಲ್ದಂಗಿದ್ರೆ ಇವ್ರು ಒಂದೇ ಸತಿ ಸಡನ್ ಆಗಿ ತೆಗ್ದಿರೋದು. ಮನೆಗೆ ಪ್ರಾಬ್ಲಮ್ ಗಂಡು ಮಕ್ಳು ನೋಡಿದ್ರೆ ಯಾತಕ್ಕೆ ತೆಗ್ದಿದ್ದಾರೆ ಅಂತ ಹೇಳ್ಬೇಕು. ನಾವು ರೀಸನ್ ಹೇಳ್ಬೇಕಲ್ಲ ಸರ್, ಅವ್ರು ತೆಗ್ದಿರಲ್ಲ, ನಾವು ರೀಸನ್ ಹೇಳ್ಬೇಕಲ್ಲ. ಮನೆಗೆ ರೀಸನ್ ಹೇಳ್ದಂಗೆ ಸುಮ್ಮನೆ ಯಾತಕ್ಕೆ ತೆಗಿತಾರೆ ಅಂತ ಕೇಳ್ತಾರೆ. PF ಅವೆಲ್ಲ ಕಟ್ ಮಾಡ್ತೀವಿ. ಇವಾಗ ರೀಸನ್ ಕೇಳ್ತಾರೆ ಮನೆಗೆ, ನಾವು ಏನಂತ ಹೇಳ್ಬೇಕು ಅಷ್ಟೇ. ನಮಗೆ ಏನಾರ ಮಾತಾಡಿದ್ರೆ ಔಟ್ ಪಾಸ್ ಕೊಟ್ಬಿಡ್ತೀವಿ, ನಡೀರಿ ನೀವು ಹೊರಗೆ ಅಂತ. ಎಮರ್ಜೆನ್ಸಿ ಲೀವ್ ಎಷ್ಟು ಕೂಡ ರಜಾ ಹಾಕ್ರು ಬರ್ಬೇಡ್ರಿ ಅಂತಾರೆ. నోటీస్ కలిసిదారా? నోటీస్ ಇಲ್ಲ, యావత్తు కొట్టిಲ್ಲ. ఇంట్లో ఉన్నాము, పొద్దునే పనికి వెళ్ళవారు, బస్సులోకి వచ్చి నుంచి అట్లా ఫోన్ వస్తే కూడా మేము చెప్పలేం కదా సార్. వచ్చి నేను పుట్టపర్తి జిల్లా వెంగళమ్మ చెరువు నుంచి వస్తా ఉన్నాము. మా బస్ నుంచి కనీసం 40-50 మంది జనాలు ఉన్నారు. ఆ 40 మందిలోనూ 20-25 మందిని తీసేసిండగా ఎందుకుగా తీసేసినారు అని అడుగుతా ఉంటే వాళ్ళు సమాధానం అయితే చెప్పడం. ఈ చౌదరి గార్మెంట్ పొద్దున 4 లేచి 7-7:30కంతా బస్సు ఎక్కి 9 గంటలకంతా వస్తే మాకు మేము ఇంత ఇది చేసినా, ఇంత కష్టపడినా కూడా మాకు రెస్పెక్టేదే లేదు. ఇంత సడన్ గా తీసేయాల్సిన కారణం ఏమి? మీకు పేమెంట్ అయితే క్లియర్ గా వస్తుందా? పేమెంట్ కూడా క్లియర్ గా లేదు. కనీసం మా బస్ లో ఇంతమంది కానీ 2-3 3 నెలల నుంచి పేమెంట్ పడలేదు. సాలరీలు కూడా సరిగ్గా పడలేదు. పిఎఫ్ కట్ చేస్తున్నారా? పిఎఫ్ 2 నెలల నుంచి కటింగ్, ముందు నుంచి కటింగ్ లేదు. 2 నెలల నుంచి కటింగ్. అది కూడా ఎప్పుడు ఎన్ని రోజులు చేసినా అది మాకే కదా వచ్చేదని మేము ఇంట్లో కూడా పని చేసుకొని వస్తా ఉంటే వీళ్ళుండి వద్దు, ఇంతమంది జనాలే వద్దు అన్నట్లుగా తీసేసి పిఎఫ్ కట్ చేసా. పిఎఫ్ నెంబర్ అయితే లేదు. ఎంత జనంతో తీసేసినారు? 25 మంది, 26 మంది ఉన్నారు. కంపెనీలో తీసేసిండేది 150 మందిని సార్. ವ್ಯವಸ್ಥಾಪಕ ಮಹೇಂದ್ರ ಕುಮಾರ್ ಮಾತನಾಡಿ, ಪ್ರತಿನಿತ್ಯ 10ರಿಂದ 20 ನಿಮಿಷ ತಡವಾಗಿ ಕೆಲಸಕ್ಕೆ ಬರುವಂತಹ ಕಾರ್ಮಿಕರನ್ನ ಪಟ್ಟಿ ಮಾಡಿ ಕೆಲಸದಿಂದ ವಜಾ ಮಾಡಲಾಗಿದೆ. ಅದರ ಜೊತೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೊಸ ಹೆಚ್ಚುವರಿ ತೆರಿಗೆ ವಿಧಾನದ ಪರಿಣಾಮ ಗಾರ್ಮೆಂಟ್ಸ್ಗಳಿಗೆ ಹೊಸ ಆರ್ಡರ್ಗಳು ಬರುತ್ತಿಲ್ಲ. ಆದ್ದರಿಂದ ಇಲ್ಲಿನ ಕಾರ್ಮಿಕರಿಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ನೀಡಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾ ಬೆಳವಣಿಗೆಗಳ ಆಧಾರಿತವಾಗಿ ಸಂಸ್ಥೆ ನಿರ್ಧಾರ ತೆಗೆದುಕೊಂಡಿದೆ ಎಂದು ಪೊಲೀಸರಿಗೆ, ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಒದಗಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಸರಿ ಸರ್, ಈಗ ನೀವು ಸ್ಯಾಲ್ರಿ ಬರುತ್ತೆ ಅಂತ 20 ದಿವಸಕ್ಕೆ ಅವ್ರನ್ನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಅದಕ್ಕೆ ನೋಟಿಸ್ ಕೊಡ್ಬೇಕಾಗಿತ್ತಲ್ಲ, ಅದೇ ಯಾಕೆ ಕೊಡಲಿಲ್ಲ? ಅಲ್ಲಿವರೆಗೂ ಅವರನ್ನ ಕೆಲಸದಲ್ಲಿ ಮುಂದುವರಿಸಿ, ಮುಂಚಿತವಾಗಿ ಅವರಿಗೆ ನೋಟಿಸ್ ಕೊಡಿ. ಅವ್ರಿಗೆ ಮುಂಚಿತವಾಗಿ ನೋಟಿಸ್ ಕೊಡಿ. ಆಮೇಲೆ ನೀವು ಇಂಥ ದಿನಗಳಿಂದ ಕೆಲಸಕ್ಕೆ ಬರಬಾರ್ದು, ನಮಗೆ ತೊಂದರೆ ಇದೆ, ಸ್ವಲ್ಪ ದಿವಸ ಎಲ್ಲ ಅಥವಾ ಎಷ್ಟು ದಿವಸ ನೀವು ಕೆಲಸದಿಂದ
ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್, ಕಾರ್ಮಿಕ ನಿರೀಕ್ಷಕ ರಾಕೇಶ್, ಸಂಘಟನೆಗಳ ಮುಖಂಡರಾದ ಕೆ ಮುನಿಯಪ್ಪ, ವಾಲ್ಮೀಕಿ ಅಶ್ವತ್ಥಪ್ಪ, ಚನ್ನರಾಯಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.